ನಂದ ಅಂತೂ ಇಂತೂ ಬಂದಲ್ಲ, ನನ್ನ ಮಾತಿಗೆ ಬೆಲೆ ಕೊಟ್ಟೆ. ನಾನು ಎಲ್ಲೇ ಬರ್ತಿಲ್ಲ ಅಂತಂದು ಭಾಳ ಬೇಜಾರಾಗ್ಬಿಟ್ಟಿತ್ತು ನಂದು. ಇಲ್ಲ, ನಾನು ನಮ್ಮ ಅವ್ವನ್ನ ಕದ್ದು ಬಂದನಿ. ಅವಾಗ ಗೊತ್ತಿಲ್ಲ ನಾನು ಬಂದಿರೋದು. ಅವ್ವ ಹೊಲಕ್ಕೆ ಹೋಗ್ಯಾಳ. ಆಕಿ ಹೊಳೆ ಹೋಗೋದ್ರಾಗ ನಾನು ಮನೆಗೆ ಹೋಗ್ಬೇಕು. ಇಲ್ಲಾಂದ್ರೆ ರಂಪ ರಾಮಾಯಣ ಮಾಡಿ ನನಗೆ ಏನು ತೊಗೊಂಡು ಹೊಡಿತಾಳ ಗೊತ್ತಿಲ್ಲ. ಅದಕ್ಕೆ ನಾನು ಇನ್ನೊಂದು 5-10 ನಿಮಿಷ ಇರ್ತೇನೆ, ಆಮೇಲೆ ಹೋಗ್ಬಿಡ್ತೀನಿ. ಏಕೆ? ಅಯ್ಯ ಹೋಗ್ಬಂತೀರ, ಹೋಗಿ ಏನು ಮಾಡ್ತಿದ್ದಿ? ಹೇಳಂತಿ ಮಮ್ಮಿ ನಾನು ನಿನಗೆ ಫೋನ್ ಮಾಡಿದ್ದೆ ಹೇಳ್ಬೇಕಂತಂದ್ರೆ ನೀನು ಕಟ್ ಮಾಡಿದೆಲ್ಲ ಮಮ್ಮಿ ಅಂತಂದು ಹೇಳುವಂತಿ. ಅಯ್ಯೋ, ಅದೆಲ್ಲ ಹಂಗೆ ಹೇಳೋಕ್ಕಾಗಲ್ಲ. ಆಕಿ ನಿನಗೆ ಗೊತ್ತಿಲ್ಲ ನಮ್ಮವ್ಗ ಎಷ್ಟು ಸಿಟ್ಟೈತಿ ಅಂತಂದು. ಅಯ್ಯ ಎಲ್ಲರಿಗೂ ಸಿಟ್ಟಿರತ್ತೆ, ಸುಮ್ಮನಿರೆ. ಮತ್ತೆ ನೀನು ನಾನು ಎಷ್ಟು ಮಿಸ್ ಮಾಡ್ಕೊಂಡು? ನಾನು ತುಂಬ ಮಿಸ್ ಮಾಡ್ಕೊತೀನಿ ನಿನ್ನ. ಎಲ್ಲ ಸುಳ್ಳು. ಅದ ಫೋನ್ ಮಾಡಿದಾಗಷ್ಟ ಮಾತಾಡ್ತಿ, ಆಮೇಲೆ ಇಡ್ತಿದ್ದಿ. ನೀನಾಗಲೇ ಏನು ಫೋನ್ ಮಾಡಲ್ಲ ಏನಿಲ್ಲ. ಅಯ್ಯೋ, ಅದು ಮಾಡೋಕ್ಕಾಗಲ್ಲ ನಂಗೆ. ಇಲ್ಲೇ ದೊಡ್ಡ ಮಮ್ಮಿಯವ್ರ ಮನೆಯಾಗಿದ್ದಾಗ ಸಪ್ರೇಟ್ ರೂಮ್ ಇತ್ತು, ಅವಾಗ ಫೋನ್ ಮಾಡಿ ಮಾತಾಡ್ತಿದ್ದೆ. ಈಗ ಹಂಗಲ್ಲ. ಅವ್ವ ಎಲ್ಲಿ ಬೇಕಾದಲ್ಲಿ ಓಡಾಡ್ತಿರ್ತಾಳ, ಬೈತಾಳ. ರೂಮ್ನಾಗ ಕುಂದಿರ್ತಿ, ಈ ಕಡೆ ಹೊರಗೆ ಬಾ ಅಂತಂದೆ. ಹೌದಾ? ಮೆಸೇಜ್ ಮಾಡ್ಬೋದಲ್ಲ. ಮಾಡ್ತೀನಲ್ಲ, ಎನಿ ಟೈಮ್ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ರ ಬೈತಾಳ. ಅವ್ವ ಏನು ಮಾಡಕತ್ತಿ, ಏನು ಓದಕತ್ತಿ ಅವ್ರಾಗ? ಊರಾಗ ಮಂದಿ ಸರಿ ಇಲ್ಲ, ಹಂಗೆ ಮಾತಾಡ್ತಾರ, ಹಿಂಗೆ ಮಾತಾಡ್ತಾರ, ನೀನೇ ಬಿಗಿ ಬಂದೋಬಸ್ತ್ ಇರ್ಬೇಕು ನೋಡ ಅಂತಂದು ಬೈತಾಳ. ಅದಕ್ಕೆ ನನಗೆ ಅವನ ಮುಂದೆ ಫೋನ್ ಹಿಡ್ಕೊಳಕ್ಕೆ ಭಯ. ಅಯ್ಯ ಹಿಂಗಾದ್ರೆ ಮುಗೀತ ನಿನ್ ಕತಿ. ಅವ್ರೇನು ಮಾಡ್ತಾರ? ಇಲ್ಲವೇ ಅದ ಎಕ್ಸಾಮ್ ಇರ್ತಾವೆ, ಇದು ಎಕ್ಸಾಮ್ ಇರ್ತಾವೆ, ಫೋನ್ನಾಗ ಕಳಿಸಿರ್ತಾರ ಅಂತಂದು ಹೇಳ್ಬೇಕು. ಇದನ್ನೆಲ್ಲ ನಾನು ನಿನಗೆ ಹೇಳ್ಕೊಡ್ಬೇಕಾ? ಆ ಥರ ಏನಿಲ್ಲ, ನಾನು ಹೇಳ್ತಿರ್ತೀನಿ. ಹೌದಾ? ಮತ್ತೆ ನಂದ ಮತ್ತೆ ಏನಿಲ್ಲ. ಮತ್ತೆ ಮದುವೆ ಯಾವಾಗನ? ಮೊದಲೇ ಚಂದಾಗೆ ಓದ, ಆಮೇಲೆ ಕೆಲ್ಸಕ್ಕೆ ಸೇರ್ಕೊ. ಆಮೇಲೆ ನಮ್ಮ ಮನೆಗೆ ಬಂದೆ ನಮ್ಮ ಮಮ್ಮಿ ಹತ್ರ ಮಾತಾಡಿ, ನಮ್ಮ ಪಪ್ಪನ ಹತ್ರ ಮಾತಾಡಿ ಮದುವೆಗನ. ಹೋಗೋ ಮಾರಯ್ಯ, ನನಗೆ ಕೆಲಸ ಸಿಕ್ಕದಂಗ ಮುಗೀತ ಕತಿ. ಏನಾರ ಅಂದೆ ವಿಕ್ಕಿ? ಏನಿಲ್ಲ ಏನಿಲ್ಲ. ಅದಷ್ಟು ಬೇಗ ನಾನೊಂದು ಚಲೋ ಚೆನ್ನಾಗಿರೋ ಜಾಬ್ ಹುಡ್ಕೊಂಡೆ, ನಿಮ್ಮವ್ವ ನಿಮ್ಮಪ್ಪನ ಹತ್ರ ಬಂದೆ. ನನಗೆ ಎಲ್ಲ ಆಸ್ತಿ ಐತಿ ಪಾಸ್ತಿ ಐತಿ, ಕೆಲಸ ಮಾಡ್ತೀನಿ, ಜಾಬ್ ಮಾಡ್ತೀನಿ, ನಿಮ್ಮ ಮಗಳು ಕೊಡ್ರಿ, ಚಲೋತ್ನಾಗ ನೋಡ್ಕೊತೀನಿ ಅಂತಂದು ಹೇಳ್ತೀನಿ, ಕೇಳ್ತೀನಿ. ನಮ್ಮ ಮಮ್ಮಿ ನಮ್ಮವ್ವನ ನಮ್ಮ ಅಪ್ಪಾಜಿನ ಕರ್ಕೊಂಬರ್ತೀನಿ. ಅವರು ಬರ್ತಾರ, ಹೆಣ್ಣು ಕೇಳ್ತಾರ, ಹೆಣ್ಣೊಳಗೆ ಶಾಸ್ತ್ರ ಮಾಡ್ತಾರ, ಎಂಗೇಜ್ಮೆಂಟ್ ಮಾಡ್ತಾರ, ಆಮೇಲೆ ಮದುವೆ ಮಾಡ್ತಾರ. ಆಮೇಲೆ ಆಮೇಲೆ ಏನಪ್ಪ? ಸಾಹೇಬ್ರು ಬಾ ಮುಂದೆ 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 ಹೊಂಟಿರಿ. ಹಂಗೇನಿಲ್ಲಪ್ಪ. ನೀ ಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು ಹೇಳು ನೀನು, ಹೇಳು ನೀನು, ಮಾತಿನಲ್ಲಿ ಹೇಳಲಾರೇನು, ರೇಖೆಯಲ್ಲಿ ಗೀಚಲಾರೇನು, ಹಂತರೂಪಸಿ ನನ್ನ ಪ್ರೇಯಸಿ, ಒಮ್ಮೆ ಅವಳಿಗೆ ನನ್ನ ತೋರಿಸಿ, ನಾನು ಪ್ರೇಮ ರೋಗಿ, ದಯಮಾಡಿ ವಾಸಿ ಮಾಡಬೇಡಿ, ಅಂತರೂಪಸಿ ನನ್ನ ಪ್ರೇಯಸಿ, ಒಮ್ಮೆ ಅವಳಿಗೆ ನನ್ನ ತೋರಿಸಿ. ಎಷ್ಟು ಚಂದ ಆಡ್ತೀಯಲ್ಲ ವಿಕ್ರಮ್ ನೀನು. ನನಗೆ ಈ ಹಾಡು, ನಿನ್ ಧ್ವನಿ, ನಿನ್ ಕೇರಿಂಗ್ ಇದೆಲ್ಲ ಇಷ್ಟ ಆಗಿದೆ. ಆ ಥರ ಏನಿಲ್ಲ, ಏನೋ ಮನಸ್ಸಿಗೆ ಖುಷಿ ಆದಾಗಷ್ಟ ಹಿಂಗೆ ಒಂದೊಂದು ಹಾಡು ಹಾಡ್ತಿರ್ತೀನಿ. ಚೆನ್ನಾಗಿತ್ತಾ? ಭಾರಿ ಚಲೋ ಐತೆ. ಆಯ್ತು ತಗೋ ವಿಕ್ರಮ, ನಾನು ಹೋಗ್ತೀನಿ. ಅವ್ವ ಬರೋದ್ರಾಗ ನಮ್ಮ ಮನೆಗೆ ಹೋಗ್ಬೇಕು. ಹೋಗ್ಬಂತಿ. ಮತ್ತೆ ಡ್ರೆಸ್ ಬೇಕಾ ಅಂತಂದು ಅದಕ್ಕೆ ನಿಮ್ಮ ಅವನ ಹತ್ರ ಸುಳ್ಳು ಹೇಳಿ ಬೇರೆ ಬಂದಿರಿ. ಡ್ರೆಸ್ ತೊಗೊಂಡಂಗೆ ಹೋಗ್ಯಾ? ಅದು ಅವ್ವ ನಾನು ತಗೊಂಡು ಹೋಗಿಂದ ಏನಾರ ಕೇಳಿದ್ಲಂದ್ರ ಯಾರು ಕೊಡ್ಸಿದ್ದೆ, ಯಾಕೆ ಕೊಡ್ಸಿದ್ದೆ ಅಂತಂದು ಕೇಳಿದ್ಲಂದ್ರೆ ಏನು ಹೇಳಿದೆ? ಅದಕ್ಕೆ ನಂಗೆ ಹೆದರಿಕೆ ಆಗಕತ್ತೈತಿ ವಿಕ್ರಮ. ಅದಕ್ಕೆ ಯಾಕೆ ಹೆದರ್ಕೊಂತೀನಿ? ಹೋಗಿ ನಿಮ್ಮ ಮಮ್ಮಿ ಹತ್ರ ಹೇಳ, ನನ್ನ ಫ್ರೆಂಡ್ ಬೇಡ ಅಂದರು, ಕೊಡ್ಸಿಲ್ ಬೇವ ಅಂತಂದು ಅನ್ನೆ. ಅವ್ರೇನಂತಾರ? ಸುಮ್ಮನಕ್ಕಾರ ವಾ ಚಲೋ ಆತು ಬಿಡವ, ನಿನ್ನ ಚಲೋ ಗೆಳತಿ ಕೂಡ ಹೇಳ್ಬಿಡ ನಿನಗೆ ಅಂತಂದು ಅಂತಾರ. ಅಯ್ಯೋ, ಆ ಥರ ಏನು ಅನ್ನಂಗಿಲ್ಲ ಅವ್ವ. ಆಕೆಗೆ ಗೊತ್ತೈತಿ ಯಾರು ಹೆಂಗದಾರ, ಇಲ್ಲಿ ಜನ ಹೆಂಗದಾರ ಅಂತಂದು. ಅವ್ವ ನಂಬಂಗಿಲ್ಲ ವಿಕ್ರಮ. ಅದೆಲ್ಲ ಗೊತ್ತಿಲ್ಲ ನಂಗೆ. ನಾನು ಕೊಡಿಸ್ತೀನಿ, ನೀ ತೊಗೊಂಡು ಹೋಗ್ಬೇಕಷ್ಟ. ಯಪ್ಪ, ಏನು ಮಾಡೋದು ಇವ ನೋಡಿದ್ರೆ ಕೊಡಿಸ್ತೀನಿ ಅನ್ನಕತ್ತಾನ. ಅವನ ಮುಂದೆ ಏನು ಹೇಳೋದಂತ ನಂಗೆ ಚಿಂತಿತೈತಿ. ಸರಿ ಬಾ. ಮತ್ತು ಅದ ಖುಷಿ ಒಳಗೆ ಏನಾರ ಯಾಕಲ್ಲ, ನನಗೆಲ್ಲ ಗೊತ್ತಿಲ್ಲ ನಿಂದ ನಾಟಕ. ಬಾ, ಇದೆಲ್ಲ ಮದುವೆ ಆಗಿಂದಾಗ ನಡಿ ಹೋಗೋಣ. ಏನಪ್ಪ ಕೇ ಹುಡುಗಿ ಎಷ್ಟು ಸ್ಟ್ರಾಂಗ್ ಅದಾಳ? ಹ್ಞೂ ಸರಿ ಆಯ್ತು ಬಾ. ಬಾ, ಮತ್ತೆ ಏನೋ ಯೋಚನೆ ಮಾಡಕತ್ತೀನಿ.
ಆದಾಯ ಏನಿಲ್ಲ. ಅಲ್ಲ, ಈಕೆ ಇವರು ಒಪ್ಲಿಲ್ಲ ಅಂದ್ರೆ ಓಡಿ ಹೋಗಿ ಮದುವೆ ಆಗಕ್ಕೆ ಬರಂಗಿಲ್ಲ ಆಕೆ. ಹಾಂ, ಏನಪ್ಪ ಏನು ಮಾಡೋದೆ? ಆ, ನಂದು ನಾನೇನೋ ಒಂದು ಕೇಳ್ತೀನಿ, ನೀನು ಕರೆಕ್ಟಾಗಿ ಆನ್ಸರ್ ಕೊಡ್ತೀಯಾ? ಹಾ ಕೇಳ ಅಂದ್ರಾಗೇನ. ಅದಾ, ಮತ್ತು ನಿಮ್ಮ ಮನ್ಯಾಗ ನಿಮ್ಮವ್ವ ಒಪ್ಲಿಲ್ಲ ಅಂದ್ರೆ ಏನು ಮಾಡ್ತಿದ್ದಿ? ನಾನು ಮದುವೆ ಮಾಡ್ಕೋಬೇಡ, ಬೇರೆದವನ್ನ ನೋಡ್ತೀನಿ, ಅವಾಗ ಮದುವೆ ಮಾಡ್ಕೊಂತಿ ಅಂದ್ರೆ ಏನು ಮಾಡ್ತಿ? ಆ ಥರ ಏನು ಅನ್ನಲ್ಲ ಅವ್ವ. ಹ್ಞೂ ಅಂತಾಳ. ನಾನು ಹೇಳ್ತೀನಿ, ಇವರು ಚಲೋ ಅದಾರ ಬೇ ಮಮ್ಮಿ, ನಾನು ಇಷ್ಟಪಟ್ಟೇನಿ, ಚೆನ್ನಾಗಿರೋ ಜಾಬ್ ಮಾಡ್ತಾನ ಅಂತಂದು ಹೇಳ್ತೀನಿ, ಒಪ್ಪಿಸ್ತೀನಿ. ಅವೇನೇ ಬ್ಯಾಡ ಅನ್ನಲ್ಲ. ಒಂದು ವೇಳೆ ಬೇಡ ಅಂದ್ರೆ ಏನು ಮಾಡ್ತಿ? ನಿಮ್ಮವ್ವ ನಿಮ್ಮಪ್ಪ ಬೇಡ ಅಂದ್ರೆ ಓಡೋಗಿ ಮದುವೆ ಆಗನ? ಬೇಡಪ್ಪ, ಆ ಥರ ಎಲ್ಲ ನನಗೆ ಇಷ್ಟ ಇಲ್ಲ. ನಾನು ಎಲ್ಲಾರನ್ನೂ ಒಪ್ಪಿಸಿ ಮದುವೆ ಮಾಡ್ಕೋಬೇಕು ಅನ್ಕೊಂಡಿನಿ. ಈ ಥರ ಓಡಿ ಹೋಗಿ ಯಾರು ಇಲ್ದಂಗೆ ಮದುವೆ ಆಗಕ್ಕೆ ನನಗೆ ಇಷ್ಟ ಇಲ್ಲ ವಿಕ್ರಮ. ನಮ್ಮ ಮನೆಯೊಳಗೂ ಒಪ್ಸೋಣ, ನಿಮ್ಮ ಮನೆಯೊಳಗೂ ಒಪ್ಸೋಣ. ಅವ್ರು ಓಕೆ ಅಂತಾರ, ಬೇಡ ಅಂತ ಹೇಳಲ್ಲ ಮಕ್ಕಳ ಆಸೆಗೆ. ಪ್ಲೀಸ್ ಆ ಥರ ಎಲ್ಲ ಆಸೆ ಇಟ್ಕೊಳಕ್ಕೆ ಹೋಗ್ಬೇಡ ನೀನು. ಆ ಥರ ಅಲ್ಲ, ನಾನು ಆ ಥರ ಹೇಳಕತ್ತಿಲ್ಲ. ಒಂದು ವೇಳೆ ಅಂತಂದ್ರೆ ಅಯ್ಯೋ, ಒಂದು ವೇಳೆನೂ ಇಲ್ಲ, ಎರಡು ವೇಳೆನೂ ಇಲ್ಲ. ಅವರು ಒಪ್ಕೊಂತಾರ, ನಾನು ಒಪ್ಪಿಸ್ತೀನಿ. ನೀನು ನಿಮ್ಮ ಮನೆಗೆ ಒಪ್ಪಿಸ, ನಾನು ನಮ್ಮ ಮನೆಗೆ ಒಪ್ಪಿಸ್ತೀನಿ. ಅವ್ರು ಹ್ಞೂ ಅಂತಾರ. ಇದನ್ನ ರಾಮಾಯಣ ಮಾಡ್ಕೊಂತ ಕುಂದಿರ್ತೀನಿ, ನಾನು ಹೊತ್ತಾಕೈತಿ, ನಾನು ಹೋಗಿ ನೋಡ. ಅಯ್ಯೋ ಇಲ್ಲ ಬಾ, ನಿಂಗೆ ಅಡ್ರೆಸ್ ಕೊಡಿಸ್ತೀನಿ, ಹೋಗ್ಬಂತೀನಿ ನೀನು. ಮತ್ತೆ ಬಾ, ಇಲ್ಲೇ ಮಾತಾಡ್ಕೊಂತ ಕುತ್ಕೊಂಡು ನಾನು ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ. ಸರಿ ಆಯ್ತು ಬಾ, ಮರೈತಿ ಎಷ್ಟು ಮಾತಾಡ್ತಿದ್ದಿ?